ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಎಗ್ ಬಿರಿಯಾನಿನ ತುಂಬ ಸಿಂಪಲ್ ವಿಧಾನದಲ್ಲಿ ಮಸಾಲೆಗಳನ್ನು ರುಬ್ಬಲಾರದೆ ಹೋಟೆಲ್ನಲ್ಲಿ ಸ್ಟ್ರೀಟ್ ಸ್ಟೈಲ್ನಲ್ಲಿ ಮಾಡ್ತಾರಲ್ವ ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ. ಫಸ್ಟು ನಾನಿಲ್ಲಿ ಉದ್ದುದ್ದಕ್ಕೆ ಈರುಳ್ಳಿಗಳನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಕಡಾಯಿಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಎಣ್ಣೆ ಬಳಸದೆ ಹಾಗೆ ಫ್ರೈ ಮಾಡ್ಕೋಬೇಕು. ಈ ರೀತಿ ಉದ್ದುದ್ದಕ್ಕೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದಮೇಲೆ ಅದನ್ನು ಸೈಡಿಗೆ ಇಟ್ಕೊಂಡ್ಬಿಡೋಣ. ನೆಕ್ಸ್ಟ್ ಬಂದುಬಿಟ್ಟು ಕರಿಮೆಣಸನ್ನು ತೊಗೊಂಡಿದ್ದೀನಿ. ಈ ಒಂದು ಸ್ಟ್ರೀಟ್ ಸ್ಟೈಲ್ನಲ್ಲಿ ಮಾಡ್ತಾರಲ್ವ ಅದೇ ರೀತಿ ಇಲ್ಲಿ ಟೋಟಲ್ ಆಗಿ ಒಂದು 10 ಜನಕ್ಕಾಗೋಷ್ಟು ಮಾಡ್ತಾಯಿದ್ದೀನಿ. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದೆ. ಸೊ ಹಾಗಾಗಿ ರೈಸ್ ನೋಡ್ಕೊಂಡ್ಬಿಟ್ಟು ಕಮ್ಮಿ ಇದೆ ಅಂತ ಅಂದ್ಕೊಳ್ಕೋಬೇಡಿ. ಮಸಾಲೆಗಳನ್ನು ಏನಿದೆ ಜಾಸ್ತಿ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಕರಿಮೆಣಸನ್ನು ನೋಡಿ ಪುಡಿ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದಾಯಿತು. ಈಗ ಎಗ್ಗನ್ನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಎಗ್ ಬಾಯ್ಲ್ ಮಾಡಿಕೊಂಡು ಅದನ್ನು ಕೂಡ ಒಂದು ಸತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಯಾವುದೇ ರೀತಿಯಾದಂಥ ಮಸಾಲೆಗಳನ್ನು ಬಳಸ್ತಾ ಇಲ್ಲ, ಖಾರ ಉಪ್ಪು ಏನು ಬಳಸ್ತಾ ಇಲ್ಲ. ಎಣ್ಣೆಯಲ್ಲಿ ಚೆನ್ನಾಗಿ ಇದು ಕಲರ್ ಚೇಂಜ್ ಆಗಬೇಕು. ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ಇದು ಕೂಡ ರೆಡಿ ಆದಮೇಲೆ ಇದನ್ನು ಸೈಡಿಗೆ ತೆಗೆದು ಇಟ್ಕೊಂಡ್ಬಿಡೋಣ. ಈರುಳ್ಳಿನ ಫ್ರೈ ಮಾಡಿದ್ವಲ್ವ ಅದೇ ಕಡಾಯಿದಲ್ಲಿ ನಾನು ಮಾಡ್ಕೊಂಡಿರೋದು. ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕೋಬೇಕಾಗುತ್ತೆ. ಜೀರಿಗೆ ಸಾಸಿವೆ ಎರಡು ಕೂಡ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಪಲಾವ್ ಎಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪಲಾವ್ ಎಲೆನ ಹಾಕಿಬಿಟ್ಟು ಒಂದು 8 ರಿಂದ 10 ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಅರ್ಧ ಭಾಗ ಮಾಡ್ಕೊಂಡು ಹಾಕಿರೋದು. ಈ ರೀತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಸ್ಪೈಸಿ ಲವರ್ ಯಾರಿದ್ದೀರೋ, ಖಾರ ತುಂಬ ಇಷ್ಟಪಡೋರು ಯಾರಿದ್ದೀರೋ ಅವರಿಗೆ ಈ ಒಂದು ಟೇಸ್ಟ್ ಮಾತ್ರ ಮಿಸ್ ಆಗೋದಿಲ್ಲ. ಅಷ್ಟು ಇಷ್ಟಪಟ್ಟು ತಿಂತಾರೆ. ತುಂಬ ಅಂದರೆ ತುಂಬ ಇನ್ನೂ ಬೇಕು ಅಂತ ಆಸೆ ಪಡೋದಂತೂ ಗ್ಯಾರಂಟಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕರಿಬೇವು ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನಾವೇನು ಆಲ್ರೆಡಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ, ಆಯಿಲ್ ಇರಲಾರ್ದೇ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ವಲ್ವ, ಈಗ ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಹಾಕೋದ್ರಿಂದ ಈರುಳ್ಳಿಯಲ್ಲಿರುವಂಥ ಸ್ವಾದ ಏನಿದೆ ನೋಡಿ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಫ್ರೈ ಆಗಿರೋದ್ರಿಂದ ನಮಗೆ ತಿನ್ನೋ ಟೈಮ್ನಲ್ಲಿ ಕ್ರಿಸ್ಪಿನೆಸ್ ಬರುತ್ತೆ. ಹಾಗಾಗಿ ಈರುಳ್ಳಿನ ಫಸ್ಟಿಗೆ ನೀವು ಆಯಿಲ್ ಇರಲಾರ್ದೇ ಫ್ರೈ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಇವಾಗ ಎಲ್ಲ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಒಂದು 5 ನಿಮಿಷಗಳ ಕಾಲ ಇದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗಿದೋಗುತ್ತೆ. ಏನು ಮಳೆಗಳು ಸ್ಟಾರ್ಟ್ ಆಗುತ್ತೆ, ಮಳೆ ಸೀಸನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ರೀತಿ ಸ್ಪೈಸಿ ಇಷ್ಟಪಡೋರು, ಖಾರ ಇಷ್ಟಪಡೋರು ಬಿಸಿ ಹೊತ್ತು ಏನಾದರೂ ತಿನ್ನಬೇಕು ಸಂಜೆ ಹೊತ್ತು ಅನ್ನೋಗಿದ್ರೆ ಬಿಸಿ ಈ ರೀತಿ ಎಗ್ ಬಿರಿಯಾನಿನ ಮಾಡ್ಕೊಳ್ಳಿ. ಮಸಾಲೆ ರುಬ್ಬೋದು ಇರೋದಿಲ್ಲ, ಏನೂ ಇರೋದಿಲ್ಲ, ಜಂಜಾಟನೇ ಇರೋದಿಲ್ಲ. ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. 1/2 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪಿನ ಕ್ವಾಂಟಿಟಿ ಹೇಳೋ ಹಾಗಿದ್ರೆ ಇಲ್ಲಿ ನಾನು 10 ಮೆಂಬರ್ಸಿಗೆ ಹಾಕೋದ್ರಿಂದ 2.5 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿರೋದು. ನೆಕ್ಸ್ಟ್ ಬಂದುಬಿಟ್ಟು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಖಾರದ ಪುಡಿ ಮತ್ತು ಉಪ್ಪು ಹಾಗೆ ಅರಿಶಿನ, ಗರಂ ಮಸಾಲ ಇವೆಲ್ಲವೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಾದಮೇಲೆ 1 ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು 1 ಟೊಮೊಟೊನ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ 1 ಟೊಮೊಟೊ ಏನಿದೆ ನೋಡಿ ಮೆತ್ತಗಾಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನಿಂಬೆ ರಸನ ಹಾಕೋಬೋದು. ಒಂದು ಅರ್ಧ ನಿಂಬೆ ರಸನ ನಾನಿಲ್ಲಿ ಹಾಕೊತಾ ಇರೋದು. ಈಗ ನಮ್ಮ ರೆಡಿಯಾಗಿರುವಂತಹ ಈ ಮಸಾಲಕ್ಕೆ ರೈಸ್ನ ಆ್ಯಡ್ ಮಾಡ್ಕೊಂಡು ಬಿಡೋಣ. ಬಿಸಿ ರೈಸ್ ಆದರೂ ಪರವಾಗಿಲ್ಲ, ಅಥವಾ ಉಳಿದಿರುವಂಥ ರೈಸ್ ಇದ್ರೂ ಪರವಾಗಿಲ್ಲ. ಏನಾದರೂ ಹೊಸದಾಗಿ ತಿನ್ನಬೇಕು, ಟೇಸ್ಟ್ ಚೆನ್ನಾಗಿರಬೇಕು ಅನ್ನೋಗಿದ್ರೆ ಈ ರೀತಿ ಟ್ರೈ ಮಾಡಿ. ತುಂಬ ಇಷ್ಟಪಟ್ಟು ತಿಂತೀರಾ. ತುಂಬ ಸ್ಪೈಸಿಯಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹಾಗೆ ಕರಿಮೆಣಸು ಪುಡಿನ ನಾವು ಮೊದಲಿಗೆ ಏನು ಕುಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದ್ರ ಮೇಲೆ ಹಾಕ್ಕೊಂಡ್ಬಿಡೋಣ. ಸ್ವಲ್ಪ ಕೊತ್ತಂಬರಿನ ಮೇಲ್ಗಡೆಯಿಂದ ಉದುರಿಸಿದರೆ ಆಯಿತು. ನೋಡಿ, ನಮ್ಮ ಈ ಒಂದು ಸ್ಪೆಷಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋವಂಥ ಎಗ್ ಬಿರಿಯಾನಿ ರೈಸ್ ಈಸಿಯಾಗಿ ಆಗುತ್ತೆ. ಹೆಚ್ಚು ಸಮಯ ತಗೊಳೋದಿಲ್ಲ, ಮಸಾಲೆ ರುಬ್ಬುವಂಥದ್ದು ಇರೋದಿಲ್ಲ. ಯಾರಾದರೂ ಮನೆಗೆ ಗೆಸ್ಟ್ ಬಂದರೂ ಕೂಡ ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈಗ ಎಗ್ ರೆಡಿಯಾಗಿರುವಂಥದ್ದು ಆಲ್ರೆಡಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈ ಎಗ್ಗನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಸತಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡ್ಬಿಟ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ. ಈ ಫ್ಲೇಮ್ನ ಏನಿದೆ ಬಂದ್ ಮಾಡ್ಕೊಂಡ್ಬಿಟ್ಟು ರೈಸ್ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಬಾಕ್ ಮಾಡಿ ಇಟ್ಕೋಬೇಕು. ಅಂತಂದರೆ ಒಂದು 5 ಮಿನಿಟ್ಸ್ ಏನಿದೆ ನೋಡಿ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗೀತು. ನಮ್ಮ ಈ ಒಂದು ಎಗ್ ರೈಸ್ ಏನಿದೆ ರೆಡಿಯಾಗಿದೆ, ಎಗ್ ಬಿರಿಯಾನಿ ರೈಸ್ ಏನಿದೆ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮನೆಯಲ್ಲಿ ಯಾರಾದರೂ ಅತಿಥಿ ಬಂದಾಗ ಅಥವಾ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ ಮಾಡ್ಕೊಂಡಾಗ, ಈ ಬರ್ಡೇ ಫಂಕ್ಷನ್ಸ್ ಎಲ್ಲ ಮಾಡ್ಕೊಂಡಾಗ ಈ ರೀತಿ ನೀವೇ ಮನೆಯಲ್ಲಿ ಮಾಡ್ಕೊಳ್ಳಿ. ತುಂಬ ಇಷ್ಟಪಡ್ತಾರೆ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ.